ಈ ಮಾಗಡಿ ರೋಡಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾ? ಹೈವೇಲಿ ಹೋಗ್ತೀವಿ ಅಂದ್ರೆ ಹೆವಿ ಟ್ರಾಫಿಕ್, ಹೆವಿ ಧೂಳು. ಇಲ್ಲಿ ಬಂದ್ರೆ ಯಾವ ಧೂಳು ಇಲ್ಲ, ಏನಿಲ್ಲ. ಇದೆ ಹೀರೋ 2003 ಮಾಡೆಲ್. ಓಡ್ತದೆ ಒಂದು ಆನಂದ. ಕಾಲದಲ್ಲಿ 2 ಸ್ಟ್ರೋಕ್, 3 ಸ್ಪೀಡ್ ಹೀರೋ ಸುತ್ತ ವೆಹಿಕಲ್ಗಳು ಓಡ್ತದೆ ಅಂತಾರೆ, ಒಳ್ಳೆ ಚೆನ್ನಾಗಿತ್ತು. ನಾವೆಲ್ಲ ಸ್ಕೂಟರ್ ಕಲ್ತಿದ್ದೆ ಅದರಲ್ಲ. ಅದು ಬಜಾಜ್ ಚೇಸ್ ಅಂತ. ಆಮೇಲೆ ಕೈನೆಟಿಕ್ ಲೂನಾ. ಲೂನಾ ಒಂದು ಸೈಕಲ್ ಓಡಿಸೋಕ್ಕೆ, ಸೈಕಲ್ ಓಡಿಸಿದ್ರೆ ಫಸ್ಟ್ ಓಡಿಸಿದ್ದೆ ಲೂನಾ ಮೊಪೆಡ್, ಸಿಂಗಲ್ ಸೀಟರ್ ಗಾಡಿ, ಸಿಂಗರ್ನಾಗ ಓಡಿಸ್ತಾರೆ. ಸೇಮ್ ಸ್ಕೂಟರ್ ಸಿಂಗಲ್ ಸೀಟರ್ ಲೂನಾ ಓಡಿಸಿದ್ದು. 50cc ಅಲ್ಲ, ಚೆನ್ನಾಗಿತ್ತು. ಅದರ ವೆಯ್ಟ್ ಮಾತ್ರ ಹೆವಿ ವೆಯ್ಟ್. ಅದು ನಮ್ಗೆಲ್ಲ ಚಿಕ್ಕ ಮಕ್ಕಳಲ್ಲ, ನಮ್ಗೇನೋ ಸೈಕಲ್ ಆದ್ರೆ ಹೆಂಗ್ ಬೇಕು ಆ ಥರ ಅದು ಆ ಥರನೂ ಅಲ್ಲ, ಕುಡಿಯೋಕ್ಕೂ ಆಗಲ್ಲ. ವೆಹಿಕಲ್ಸ್ ಸಡನ್ ಸ್ಟಾಪ್ ಆಗೋಯ್ತು ಅಂದ್ರೆ. ಆಮೇಲೆ ಆ ಲೂನಾದಲ್ಲಿ ಕಾರ್ಬೊರೇಟರ್ ಕ್ಲೀನ್ ಮಾಡ್ಸಕ್ಕೆ ₹200 ಪೆಟ್ರೋಲ್ ಹಾಕ್ತದೆ ಸಾಕು. ಆ ₹200 ಪೆಟ್ರೋಲ್ ಖಾಲಿ ಆಗಷ್ಟು 2 ಸರಿ ಕಾರ್ಬೊರೇಟರ್ ಕ್ಲೀನ್ ಮಾಡಿಸ್ಬೇಕು. ಆ ಥರ ಯಾವ ಗಾಡಿನ ನಾನು ಓಡ್ಸಿದ್ಕಿಂತ ಜಾಸ್ತಿ ಮೆಕ್ಯಾನಿಕ್ ಶಾಪಲ್ಲಿ ನಿಲ್ಸಿದ್ದೆ ಜಾಸ್ತಿ. ಹೌದು. K41P Fiat Punto, ಒನ್ ಆಫ್ ಮೈ ಫೇವರೇಟ್ ಕಾರ್. ಇದಲ್ಲ ಬ್ರೋ, ಹಿಂದ್ಗಡೆ ಹೋಯ್ತಲ್ಲ ಅದು. ಫ್ಲಾಟ್ ಎಲ್ಲ ಇರ್ತಿರ್ತಾರೆ. ಸಡನ್ ಆಗಿ ಬ್ರೇಕ್ ನಿಲ್ಸ್ಬಿಟ್ರು. ಹೋಗ್ತಿರೋ ಕಥೆ ಏನು? ಬರೀ ಎಂಪೆ ಗ್ರೂಪ್ ಎಷ್ಟು ಬಂತು ಅಂತ ಯಾರೋ ನೋಡಿದ್ರೆ ಲೆಕ್ಕ ಹಾಕಿದವ್ರು ಕಮೆಂಟ್ ಮಾಡಿ ದಯವಿಟ್ಟು. ನಾನಂತೂ ಕೌಂಟ್ ಮಾಡೋದು ಮರ್ತೋಯ್ತು. ಆಲ್ಮೋಸ್ಟ್ ಈಗ ಗೊತ್ತಂಗೆ ಒಂದು 11 12 9 ಅಂತ ಅದು ಈಗ ಒಂದು ಎಲ್ಲಿ ನೋಡಿದ್ರು ಟಾಟಾ ನೆಕ್ಸಾನ್ಗಳೇ ಅವಳಿ. ಸುಮಾರು ದಿನ ಆಗೋಯ್ತು ಈಗ ಹೋಗಿ ಇಷ್ಟ ಹಾಕಿ ತಿನ್ಕೊಂಡು. ಉಳ್ಳಾಳದಲ್ಲಿ ಫೇಮಸ್ ಕ್ರಿಸ್ಟಲ್ ಫ್ರೈ ಶಾಪ್ ತೋರಿಸ್ತೀನಿ ಬನ್ನಿ ನಿಮ್ಗೆಲ್ಲ. ಹುಡುಗರು ಹೊಸ ಗಾಡಿ ಬೇರೆ ಮತ್ತೆ ಹೌದಾ ಮತ್ತೆ ಉಳ್ಳಾಳ್ ಲೇಕ್, ಹತ್ತೂರು ಲೇಕ್, ಮತ್ತೆ ಯಾವ್ದಾದ್ರು ಸಗರ ಲೇಕ್, ಆ ಥರ ಇದೊಂದು ಉಳ್ಳಾಳ್ ನೋಡ್ಕೊಂಡ್ರಿ. ಅಲ್ಲ ಆ ಥರ ಎಲ್ಲ ಹೊಸದಾಗಿಲ್ಲ, ಚೆನ್ನಾಗಿದೆ. ರೀಸೆಂಟ್ ಎನ್ವೈರ್ಮೆಂಟ್ ಅಂತ ಪೊಲ್ಯೂಟೆಡ್ ವಾಟರ್ಸ್ ಎಲ್ಲ ಇಲ್ಲ, ಚೆನ್ನಾಗಿ. ಈ ಕಡೆ ಸೈಡ್ ಎಲ್ಲ ಅಂದ್ರೆ ಆ ಕಡೆ ಏನು ಅಂತಂದ್ರೆ ಪಾಪ್ಯುಲೇಷನ್ ಜಾಸ್ತಿ, ವಾಟರ್ ರಿಸೋರ್ಸ್ ಕಮ್ಮಿ, ಅದರಿಂದ ಅದು ವಾಟರ್ ರಿಸೋರ್ಸ್ ಎಲ್ಲ ಹಾಳಾಗಿದೆ. ಈ ಕಡೆ ಆಲ್ಮೋಸ್ಟ್ ಬೆಂಗಳೂರು ಸೌತ್ ಕಡೆ ಆ ಥರ ಎಲ್ಲ ಸಿಚುಯೇಷನ್ ಇನ್ನೂ ಬಂದಿಲ್ಲ, ಮುಂದೆ ಬರ್ಬೋದು. ಹೇಳಕ್ಕ ಏನಂತ ಬರೋದು. ಪ್ರೊಟೆಕ್ಟಿವ್ ಗೇರ್ಸ್ ಹಾಕೊಂಡು ಹೋದ್ರೆ ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ. ಈಗೆಲ್ಲ ಹೋಗಿ ಅದು ಬ್ಯೂಟಿಫುಲ್ ಸನ್ಸೆಟ್. ಹೌದಾ, 6 ಗಂಟೆ.